ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಾಧವ ಬರ್ತಾ ಇರೋದನ್ನು ನೋಡಿ ವಲ್ಲಭ ಮಾಧವನ ಕರೆದು, ಎಲ್ಲಿಗೋ ಹೋಗ್ತಿದ್ಯಾ, ಸ್ವಲ್ಪ ಹೊತ್ತಲ್ಲಿ ಫೋಟೋಶೂಟ್ ಇದೆ, ರೆಸ್ಟ್ ಮಾಡಬೇಕು ಅಂತಾನೆ. ಒಂದು ಮಿಸ್ಕಮ್ಯುನಿಕೇಷನ್ ಆಗಿಬಿಟ್ಟಿದೆ ಚಿಕ್ಕು ಅಂತಾನೆ ಮಾಧವ. ಮಿಸ್ಕಮ್ಯುನಿಕೇಷನ್ನ? ಓ, ನಿನ್ನ ಫ್ರೆಂಡ್ಸ್ಗೆ ತಪ್ಪಾಗಿರೋ ಅಡ್ರೆಸ್ ಕೊಟ್ಟಿದ್ಯಾ, ಅವ್ರ ನಂಬರ್ ಕೊಡು, ಕರೆಕ್ಟಾಗಿರೋ ಅಡ್ರೆಸ್ ಕಳಿಸ್ತೀನಿ ಅವರಿಗೆ ಅಂತಾನೆ ವಲ್ಲಭ. ಆಗ ವಲ್ಲಭಂಗೆ ಕೇಶವ ಕಾಲ್ ಮಾಡ್ತಾನೆ. ಕೇಶವಣ್ಣ ಬಂದೆ ಅಂತ ವಲ್ಲಭ ಅಲ್ಲಿಂದ ಹೋಗ್ತಾನೆ. ಈಚೆ ಮಾಧವ ಸುಕನ್ಯಾ ಹತ್ರ ಬಂದು, ಯಾಕೆ ಸುಕನ್ಯಾ ಇಲ್ಲಿವರೆಗೂ ಬರೋಕ್ಕೆ ಹೋದೆ, ನಾನು ಹೇಳಿದ್ನಲ್ಲ ಮದುವೆ ಅಂತ, ಆದರೂ ಚೌಟ್ರಿ ತನಕ ಬಂದು ಫೋನ್ ಮಾಡಿ ಹೊರಗೆ ಕರ್ಸ್ಕೊಂಡಿಯಲ್ಲ, ಯಾಕೆ, ಏನಾಗಿದೆ ಅಂಥದ್ದು? ಎವ್ರಿಥಿಂಗ್ ಈಸ್ ಓಕೆ ಅಂತಾನೆ ಮಾಧವ. ಆಗ ಸುಕನ್ಯಾ ಅವನ್ನ ವಾಕರ್ನ ಆಚೆ ಹಾಕಿ ಮಾಧವನ ತಬ್ಕೊಂಡು, ಐ ಲವ್ ಯು ಮಾಧವ, ಐ ಲವ್ ಯು ಸೋ ಮಚ್ ಅಂತಾಳೆ. ಸುಕನ್ಯಾ, ಬಿಡು ಸುಕನ್ಯಾ ಅಂತಾನೆ ಮಾಧವ. ನಾನು ಬಿಡಲ್ಲ ಅಂತಾಳೆ ಸುಕನ್ಯಾ. ಆಗ ಮಾಧವ ಅವಳನ್ನು ದೂರ ನಿಲ್ಲಿಸಿ, ಏನಾಗಿದೆ ಸುಕನ್ಯಾ, ಯಾಕೆ ಹೀಗೆ ಮಾಡ್ತಿದ್ಯಾ ಅಂತಾನೆ ಮಾಧವ. ನಾನು ನನ್ನ ಮಾತನ್ನು ಹೇಳ್ತಾ ಇದ್ದೀನಿ ಮಾಧವ, ನಿನ್ನ ಮನಸ್ಸಿನ ಮಾತನ್ನು ಹೇಳ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡ್ತಿದ್ದೀನಿ, ಇನ್ನೇನು ಮುಚ್ಚುಮರೆ ಬೇಡ ಮಾಧವ, ಮನಸ್ಸು ಬಿಚ್ಚಿ ಮಾತಾಡು ಸಾಕು ಮಾಧವ. ಇಷ್ಟು ದಿನ ಅವರು ಇವರಿಗೋಸ್ಕರ ಬದುಕಿದ್ದು ಸಾಕು. ನಾನು ನನ್ನ ಅಮ್ಮಗೋಸ್ಕರ ಅವ್ರು ತೋರಿಸಿದ್ದು ಹುಡುಗನ ಮದುವೆ ಮಾಡಿಕೊಂಡು ನನ್ನ ಜೀವನನ ಹಾಳು ಮಾಡಿಕೊಂಡೆ. ನೀನು ನಿಮ್ಮ ಅಪ್ಪಂಗೋಸ್ಕರ ನಿನಗೆ ನೀನೇ ಮೋಸ ಮಾಡ್ಕೋತಿದ್ಯಾ ಮಾಧವ. ನಮ್ಮಿಬ್ಬರ ಮಧ್ಯೆ ಆಭಾಸ ಆಗ್ತಾ ಇರೋದು ಏನು ಗೊತ್ತಾ, ನಮ್ಮ ಪ್ರೀತಿ. ಇನ್ನೂ ನಮ್ಮ ಪ್ರೀತಿನ ಕೈ ಬಿಡೋದು ಬೇಡ ಮಾಧವ. ಇನ್ನೂ ನಮ್ಮ ಪ್ರೀತಿ ನಮ್ಮ ಕೈಯಲ್ಲಿ ಇದ್ದರೆ ಒಳ್ಳೆಯದು. ಪ್ಲೀಸ್ ಮಾಧವ, ಅರ್ಥ ಮಾಡ್ಕೊ, ಇವಾಗಲಾದರೂ ಮನಸ್ಸು ಬಿಚ್ಚಿ ಮಾತಾಡು. ಹೌದು, ನಾನು ಅವತ್ತು ಮಾಡಿದ್ದು ತಪ್ಪೆ. ಅಮ್ಮ ಅವತ್ತು ಬೇರೆ ಹುಡುಗನ ಜೊತೆ ಮದುವೆ ಮಾಡಿಸುವಾಗ ನಿನಗೆ ಒಂದು ಮಾತು ಹೇಳಬೇಕಿತ್ತು, ಹೇಳಿಲ್ಲ, ಅದು ನನ್ನ ತಪ್ಪೆ. ದಯವಿಟ್ಟು ಆ ಕೋಪನ ಈ ರೀತಿ ತೀರಿಸ್ಕೋಬೇಡ ಮಾಧವ. ನಿನಗೆ ಆ ವಿಷಯಕ್ಕೆ ನನ್ನ ಮೇಲೆ ಇನ್ನೂ ಕೋಪ ಇದ್ದರೆ ನನಗೆ ಹೊಡಿ, ಬೈ, ಏನಾದರೂ ಮಾಡು, ನನ್ನನ್ನು ಸಾಯಿಸಬೇಕು ಅನಿಸಿದರೆ ಸಾಯಿಸಿಬಿಡು ಮಾಧವ ಅಂತ ಅಳ್ತಾ. ಆದರೆ ಸಾಯೋಕ್ಕಿಂತ ಮುಂಚೆ ಒಂದ್ಸಲನಾದರೂ ನಿನ್ನ ಪ್ರೀತಿನ ಹೇಳ್ಕೊ ಮಾಧವ, ಮಾತಾಡು ಮಾಧವ. ನಾನು ಅವತ್ತು ಕೇಳಿದ ಪ್ರಶ್ನೆಗೆ ನೀನೇನು ಹೇಳಿದೆ, ಹೊರಟೋದೆ, ಅದಕ್ಕೆ ಅಲ್ವಾ ನಾವು ಇಷ್ಟು ದಿನ ದೂರ ಉಳಿದಿದ್ದು. ಇಲ್ಲೂ ಮೌನವಾಗಿರಬೇಡ ಮಾಧವ, ಮೌನ ಅನ್ನೋ ಗೋಡೆನ ಒಡೆದುಹಾಕು, ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಹೊರಗಾಕು ಮಾಧವ ಅಂತಾಳೆ ಸುಕನ್ಯಾ. ಈಚೆ ಗಿರಿಜಾ ಅಮೂಲ್ಯನ ಹತ್ರ ಹರಿವಣ ತಟ್ಟೆನ ಹಾಲು ಕೊಡು ಅಂತಾರೆ. ಅಮೂಲ್ಯ ಕೊಟ್ಟು ಬರುವಾಗ ಮೀನಾ ಬಂದು, ಅಮ್ಮು ಯಾವ ಕಡೆ ಹೋಗ್ತಿದ್ಯಾ ಅಂತಾಳೆ. ರೂಮಿಗೆ ಅಂತಾಳೆ ಅಮೂಲ್ಯ. ಇದು ನಾಳೆ ಗೌರಿ ಪೂಜೆಗೆ ಎಲ್ರಿಗೂ ಬಾಗಿನ ಕೊಡಬೇಕು, ಅದಕ್ಕೆ ಮರಕ್ಕೆ ಸ್ವಲ್ಪ ಅರಿಶಿನ ಹಚ್ತೀಯಾ ಅಂತ ಕೊಡ್ತಾಳೆ ಮೀನಾ. ಸರಿ ಅಂತ ಅಮೂಲ್ಯ ಆಚೆ ಹೋಗಿ, ಇದಕ್ಕೆ ಅರಿಶಿನ ಹಚ್ಚೋಕೆ ಅರಿಶಿನ ಎಲ್ಲಿದೆ ಅಕ್ಕ ಅಂತ ಕೇಳುವಾಗ ಧನ್ಯ ಬಂದು, ಅಮೂಲ್ಯ, ನನ್ನ ಗಂಡ ನಾಳೆಗೆ ಬೇಕಾಗಿರೋ ಲಗೇಜನ್ನು ಇವಾಗ ತಂದುಕೊಟ್ರು, ತಗೋ ಆ ರೂಮಲ್ಲಿ ಇಡು, ನನಗೆ ಬೇರೆ ಕೆಲಸ ಇದೆ, ಇನ್ನೂ ಏನು ನೋಡ್ತಿದ್ಯಾ, ಹೋಗು ಅಂತಾಳೆ. ಸರಿ ಅಕ್ಕ ಅಂತ ಬ್ಯಾಗನ್ನು ತಗೊಂಡು ಬರ್ತಾಳೆ ಅಮೂಲ್ಯ. ಇದನ್ನೆಲ್ಲ ವಲ್ಲಭ ನಿಂತ್ಕೊಂಡು ನೋಡ್ತಾ, ಕರಿಬೇಕು ಕೊಡು ಅಂತ ಅವಳ ಕೈನಲ್ಲಿರೋ ಬ್ಯಾಗನ್ನು ತಗೋತಾನೆ. ಅದನ್ನು ಮೀನಾ ನೋಡ್ತಾಳೆ. ನಾನು ಹೋಗಿ ಬ್ಯಾಗನ್ನು ರೂಮಲ್ಲಿ ಇಟ್ಟು ಬರ್ತೀನಿ, ಹಾಗೆ ಹರಿವಣ ತಟ್ಟೆನೂ ತರ್ತೀನಿ, ನೀನು ರೆಸ್ಟ್ ಮಾಡ್ತಿರು ಅಂತಾನೆ ವಲ್ಲಭ. ಆಗ ಧನ್ಯ ಬಂದು, ಅದೇನೋ ಹೇಳ್ತಾರಲ್ಲ, ಕೋತಿಗೆ ಕೆಲಸ ಹೇಳಿದರೆ ಕೋತಿ ತನ್ನ ಬಾಲಕ್ಕೆ ಹೇಳ್ತಂತೆ, ನಾನು ನಿನಗೆ ತಾನೇ ಬ್ಯಾಗ್ ಕೊಟ್ಟಿದ್ದು, ಅವನಿಗೆ ಏನಕ್ಕೆ ಕೊಟ್ಟೆ ಅಂತಾಳೆ ಧನ್ಯ. ಅಕ್ಕ ಅವಳು ಬೆಳಿಗ್ಗೆಯಿಂದ ಓಡಾಡಿ ಸುಸ್ತಾಗಿದ್ಲು, ಅದಕ್ಕೆ ನಾನೇ ರೆಸ್ಟ್ ಮಾಡೋಕೆ ಹೇಳಿದೆ ಅಂತಾನೆ ವಲ್ಲಭ. ಸುಸ್ತಂತೆ, ಸುಸ್ತು, ನಮಗೇನು ಕೆಲಸ ಮಾಡಿದರೆ ಖುಷಿನ ಆಗುತ್ತೆ, ನಮಗೂ ಸುಸ್ತೇ ಆಗೋದು, ಏನು ಊರಿಗಿಲ್ಲದೆ ಇರೋ ಹೆಂಡತಿ ನಿನ್ಗೊಬ್ಳಿಗೆ ಸಿಕ್ಕಿರೋದು ಅಂತಾಳೆ ಧನ್ಯ. ಆಗ ವಲ್ಲಭ ಅಲ್ಲಿರೋ ಒಂದು ಚೇರ್ನ ತಂದು ಇಟ್ಟು, ಏಯ್ ಕರಿಬೇಕು ಕೂತ್ಕೊಳ್ಳೆ ಅಂತ ಅವಳನ್ನು ಕೂರಿಸ್ತಾನೆ. ಆಗ ಧನ್ಯ, ಚೆನ್ನಾಗಿದೆ ಅಪ್ಪ, ಚೆನ್ನಾಗಿದೆ, ಇದ್ಯಾಕೋ ನಿನಗೆ ಓವರ್ ಅಂತ ಅನ್ನಿಸ್ಲಿಲ್ವಾ, ನಡೆಸಿ ಹೆಂಡ್ತಿನ ಸ್ವಲ್ಪ ಹದ್ಬಸ್ತನಲ್ಲಿ ಇಟ್ಕೊಳ್ಳೋದನ್ನು ಕಲ್ತ್ಕೋಬೇಕು ಅಂತ ಹೋಗ್ತಾಳೆ ಧನ್ಯ. ಕಾಡ್ ಪಾಪ, ನೀನು ಯಾಕೆ ಇಷ್ಟೊಂದು ಓವರಾಗಿ ಆಡ್ತಿದ್ಯಾ ಅಂತಾಳೆ ಅಮೂಲ್ಯ. ನೀನು ಯಾಕೆ ಇಷ್ಟು ಓವರಾಗಿ ಕೆಲಸ ಮಾಡ್ತಿದ್ಯಾ, ಸ್ವಲ್ಪ ಚಿಲ್ಲಾಗಿರು, ಬೆಳಿಗ್ಗೆಯಿಂದ ಏನಾದರೂ ತಿಂದ್ಯಾ, ಜ್ಯೂಸ್ ಏನಾದರೂ ತರಿಸ್ಲಾ ಅಂತಾನೆ ವಲ್ಲಭ. ಇಲ್ಲ, ನಾನು ಕಿಚನಿಗೆ ಹೋಗೋಷ್ಟೊತ್ತಿಗೆ ಜ್ಯೂಸ್ ಖಾಲಿಯಾಗಿತ್ತು ಅಂತಾಳೆ ಅಮೂಲ್ಯ. ಸರಿ, ಭಟ್ರಿಗೆ ಹೇಳಿ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ, ಕುಕ್ಕರ್ ಬಡಿ ಅಂತ ವಲ್ಲಭ ಅಲ್ಲಿಂದ ಹೋಗ್ತಾನೆ. ಅದನ್ನು ನೋಡ್ತಿದ್ದ ಮೀನಾ, ಇವರಿಬ್ಬರ ಮಧ್ಯೆ ಎಷ್ಟು ಪ್ರೀತಿ ಕಾಳಜಿ ಇದೆ, ನಮ್ಮ ಮುಂದೆ ನಾಟಕ ಆಡ್ತಾರೆ, ಇರಲಿ ನಡೆಸಿ ನನಗೂ ಟೈಮ್ ಬರಲಿ, ಆಗ ಹಿಡಿತೀನಿ ಅಂತಾಳೆ. ಅಲ್ಲಿಂದ ಹೋಗ್ತಾಳೆ. ಈಚೆ ಮಾಧವ, ಸುಕನ್ಯಾ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಯಾಕೆ ಏನೇನೋ ಮಾತಾಡ್ತಿದ್ಯಾ ನೀನು ಅಂತಾನೆ. ಮಾಧವ, ಸಾಕು ಮಾಧವ, ಪ್ಲೀಸ್ ನಾಟಕ ಮಾಡಬೇಡ, ಇಷ್ಟು ದಿನ ನನ್ನಿಂದ ಪ್ರೀತಿನ ಮುಚ್ಚಿಟ್ಟಿದ್ದು ಸಾಕು, ನಾನು ನಿನ್ನ ಮನಸ್ಸಲ್ಲಿರೋದನ್ನು ಹೇಳ್ಕೊಂಡಾಯ್ತಲ್ಲ, ಇನ್ನೂ ಯಾಕೋ ಸುಮ್ಮನೆ ಇದೆಯಾ, ನಿನಗೆ ಇನ್ನೂ ನನ್ನ ಮೇಲೆ ಪ್ರೀತಿ ಇದೆ ಅಂದರೆ ನಾನು ತಪ್ಪು ತಿಳ್ಕೊಳ್ಳಲ್ಲ ಅಂತಾಳೆ ಸುಕನ್ಯಾ. ಪ್ರೀತಿನ ಆ ಥರ ಯಾವುದೂ ಇಲ್ಲ ಅಂತಾನೆ ಮಾಧವ. ಸುಳ್ಳು ಹೇಳಬೇಡ ಮಾಧವ, ಪ್ರೀತಿ ಇಲ್ಲದೇನೆ ನೀನು ನನಗೆ ಮನೇನ ಹುಡ್ಕೊಟ್ಟಿದ್ಯಾ, ಪ್ರೀತಿ ಇಲ್ಲದೇನೆ ನೀನು ನನಗೆ ಕೆಲಸ ಹುಡ್ಕೊಟ್ಟಿದ್ಯಾ, ಮಧ್ಯರಾತ್ರಿ ನನಗೋಸ್ಕರ ಏನಕ್ಕೆ ಓಡ್ ಬಂದೆ ನೀನು. ಇಲ್ಲ ಮಾಧವ, ನನಗೆಲ್ಲ ಅರ್ಥ ಆಗಿದೆ, ಈ ಸಲ ನಿನ್ನ ಕಳ್ಕೊಳ್ಳೋದೇ ಇಲ್ಲ ಮಾಧವ ಅಂತಾಳೆ ಸುಕನ್ಯಾ. ನಾನು ನಿನಗೆ ಮಾಡಿ ಸಹಾಯನ ಪ್ರೀತಿ ಅಂದ್ಕೊಂಡೆ ಸುಕನ್ಯಾ. ಇಲ್ಲ ಸುಕನ್ಯಾ, ಏನೋ ಗೊತ್ತಿರೋ ಹುಡುಗಿ ಕಷ್ಟದಲ್ಲಿದ್ದಾಳೆ, ಏನಾದರೂ ಸಹಾಯ ಮಾಡೋಣ ಅಂತ ಮಾಡಿದೆ ಅಷ್ಟೇ, ನನಗೆ ಬೇರೆ ಏನೂ ಇಲ್ಲ ಅಂತಾನೆ ಮಾಧವ. ಈಚೆ ಅಮೂಲ್ಯ ಕೂತ್ಕೊಂಡು, ಪಾಪ ಈ ವಲ್ಲಭ ಒಂದೊಂದು ಸಲ ಎಷ್ಟು ಒಳ್ಳೆಯವನಾಗಿರ್ತಾನೆ, ಒಂದೊಂದು ಸಲ ಲೂಸ್ ಥರ ಆಡ್ತಾನೆ, ಆದರೂ ನನ್ನ ಎಕ್ಸಾಮ್ ಫೀಸ್ ಕಟ್ಟಿದ್ನಲ್ಲ, ಎಷ್ಟು ಒಳ್ಳೆಯವನಲ್ವ ಅವನು ಅನ್ನುವಾಗ ವಲ್ಲಭ ಜ್ಯೂಸ್ ತಂದು ತಗೋ ಅಂತಾನೆ. ಇಷ್ಟೆಲ್ಲ ಬೇಡ ಅಂತಾಳೆ ಅಮೂಲ್ಯ. ಒಂದು ಅಂತ ವಲ್ಲಭ ಹೇಳುವಾಗ 4 ಗ್ಲಾಸ್ ಸಾಕು ಅಂತಾಳೆ. ತಗೋ
ಅಂತಾನೆ ವಲ್ಲಭ. ಅದನ್ನು ಮೀನಾ ನೋಡಿ, ಇವರಿಬ್ಬರದ್ದು ರೊಮ್ಯಾನ್ಸ್ ಇನ್ನೂ ಮುಗ್ದಿಲ್ವಾ, ಕಂಟಿನ್ಯೂ ಅಂತಾಳೆ. ಥ್ಯಾಂಕ್ ಯು ವಲ್ಲಭ ಅಂತಾಳೆ ಅಮೂಲ್ಯ. ಇರಲಿ, ನೀನು ಹೇಳಿದ ಹಾಗೆ ಜ್ಯೂಸ್ ಖಾಲಿಯಾಗಿತ್ತು, ಭಟ್ರಿಗೆ ಹೇಳಿ ಸ್ಪೆಷಲ್ ಆಗಿ ಮಾಡಿಸ್ಕೊಂಡು ಬಂದೆ. ಚೆನ್ನಾಗಿದೆ ಅಲ್ವಾ, ಸುಸ್ತು ಕಡಿಮೆ ಆಯಿತಾ ಅಂತಾನೆ ವಲ್ಲಭ. ಇನ್ನೂ 1 ಗ್ಲಾಸ್ ಕುಡ್ದಿದ್ದಲ್ವಾ, 4 ಗ್ಲಾಸ್ ಕುಡಿಯುವಾಗ ಸುಸ್ತೋಗುತ್ತೆ. ನೀನು ಯಾಕೆ ನನಗೆ ಇಷ್ಟೊಂದು ಕನ್ಸರ್ನ್ ತೋರಿಸ್ತಿದ್ಯಾ ಅಂತಾಳೆ ಅಮೂಲ್ಯ. ಎಂಥ ಕನ್ಸರ್ನೂ ಇಲ್ಲ, ಏನೂ ಇಲ್ಲ ಅಂತಾನೆ ವಲ್ಲಭ. ಮತ್ತೆ ಅಂತಾಳೆ ಅಮೂಲ್ಯ, ನೀನೇನು ಕುಡಿದೆ ತಲೆ ಸುತ್ತು ಬಂದುಬಿದ್ದು ನಂಟರೆಲ್ಲ ಏನಾಯಿತು ಅಂತ ನಿನ್ನನ್ನು ನನ್ನ ತಲೆ ಕಟ್ಟಿದರೆ ಕತೆ ಅಷ್ಟೇ. ಮೊದಲೇ ನಿನ್ನಪ್ಪ 1/4 kg ಅನ್ನಕ್ಕೆ ಅರ್ಧ kg ತುಪ್ಪ ಹಾಕಿ ತಿನ್ನಿಸಿ ಬೆಳೆಸಿದ್ದಾನೆ ನಿನ್ನ. ಆ ಕಡೆ ಹೋದರೆ ಕೈ ಅಂತೀಯ, ಈ ಕಡೆ ಹೋದರೆ ಕುಯ್ ಅಂತೀಯ. ಅದೇನೋ ಹೇಳ್ತಾರಲ್ಲ ದೊಡ್ಡವರು, ಮಂಗಳಾರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ನೆಗಡಿ ಅಂತ, ಆ ಕ್ಯಾಟಗರಿ ನಿಂದು. ಸೊ ಮಾರಲ್ ಆಫ್ ದ ಸ್ಟೋರಿ ಈಸ್, ನಿನ್ನ ಮೇಲಿರೋ ಕನ್ಸರ್ನ್ಗೆ ಇದೆಲ್ಲ ಮಾಡ್ತಿಲ್ಲ, ನನ್ನ ಮೇಲಿರೋ ಕನ್ಸರ್ನ್ಗೆ ಇದೆಲ್ಲ ಮಾಡ್ತಿರೋದು ಅಂತಾನೆ ವಲ್ಲಭ. ನೀನು ಇಷ್ಟು ಕೆಟ್ಟವನಾಗಿದ್ದರೂ ಒಳ್ಳೆಯವನು ಅಂತ ತಿಳ್ಕೊಂಡಲ್ಲ, ಎಲ್ಲ ನನ್ನ ಕರ್ಮ ಅಂತಾಳೆ ಅಮೂಲ್ಯ. ನಿನ್ನ ಹತ್ರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಯಾರಿಗೆ ಬೇಕು ಅಂತ ವಲ್ಲಭ ಹೋಗ್ತಾನೆ. ಅದನ್ನು ನೋಡಿ ಮೀನಾ, ಹಬ್ಬ ಈಗಷ್ಟೇ ಹೆಂಡತಿಗೆ ಕಾಳಜಿ ಏನು ಎಷ್ಟು ಚೆನ್ನಾಗಿತ್ತು, ಆದರೆ ಈಗ 1 ಸೆಕೆಂಡ್ಗೆ ಜಗಳ ಶುರು ಮಾಡಿಕೊಂಡ್ರು, ಹೇಗಪ್ಪ ಸರಿ ಮಾಡೋದು ಇವರನ್ನು ಅಂತಾಳೆ ಮೀನಾ. ಈಚೆ ಸುಕನ್ಯಾ, ಸುಳ್ಳು ಹೇಳ್ತಿದ್ಯಾ ಮಾಧವ, ಬೇರೆ ಯಾರಾದರೂ ಇಷ್ಟು ಸಹಾಯ ಮಾಡ್ತಿರ್ಲಿಲ್ಲ, ನನಗೆ ಗೊತ್ತು, ನೀನನ್ನು ಪ್ರೀತಿ ಮಾಡ್ತಿದ್ಯಾ ಅಂತಾಳೆ. ನಿನ್ಗೆ ಯಾಕೆ ಈ ಥರ ಅನ್ನಿಸ್ತು, ನನಗೆ ಯಾವ ಫೀಲಿಂಗ್ಸು ಇಲ್ಲ ಅಂತಾನೆ ಮಾಧವ. ನೀನೆಲ್ಲಿ ಒಪ್ಕೋತೀಯ, ನಿನಗೆ ಈ ಪ್ರಪಂಚದಲ್ಲಿ ನಿಮ್ಮ ಅಪ್ಪನ ಬಿಟ್ಟು ಬೇರೆ ಯಾರೂ ಅಗತ್ಯ ಇಲ್ಲ ಅಲ್ವಾ, ನೀನು ನಿಮ್ಮ ಅಪ್ಪನ ಮಾತು ಮೀರಬಾರ್ದು, ಅವ್ರು ಖುಷಿಯಾಗಿರಬೇಕು ಅಂತ ನಿನ್ಗೆ ಇಷ್ಟ ಇಲ್ಲದೆ ಇರೋ ಮದುವೆ ಆಗೋಕ್ಕೆ ಹೊರಟಿದ್ಯಾ ಅಲ್ವಾ ಮಾಧವ, ಅದಕ್ಕೆ ಅಲ್ವಾ ಸುಳ್ಳು ಹೇಳ್ತಿರೋದು ಅಂತಾಳೆ ಸುಕನ್ಯಾ. ಅಯ್ಯೋ ದೇವ್ರೆ, ಯಾರು ಹೇಳಿದ್ದು ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂತ, ನಾನು ಇಷ್ಟಪಟ್ಟೆ ಈ ಮದುವೆ ಆಗ್ತಿರೋದು ಅಂತಾನೆ ಮಾಧವ. ನಿನ್ನ ನಾಟಕ ನನ್ನಿಂದ ನೋಡೋಕ್ಕಾಗ್ತಿಲ್ಲ, ಅವತ್ತು ನಿಮ್ಮ ಅಪ್ಪಂಗೋಸ್ಕರ ನನ್ನ ಬಿಟ್ಟೆ, ಅವತ್ತು ನಾನು ಸುಮ್ಮನೆ ಇದ್ದೆ, ಇವತ್ತು ನಾನು ಸುಮ್ಮನೆ ಇರಲ್ಲ, ನನಗೆ ನಿನ್ನ ಪಡ್ಕೊಳ್ಳೋಕ್ಕೆ ದೇವ್ರು ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ, ನಾನು ಅದನ್ನು ಕಳ್ಕೊಳ್ಳಲ್ಲ ಅಂತಾಳೆ ಸುಕನ್ಯಾ. ನಿನ್ನ ತಲೆಯಲ್ಲಿ ಏನು ಓಡ್ತಿದೆ, ನನಗಂತೂ ನಿನ್ನ ಮಾತು ಅರ್ಥ ಆಗ್ತಿಲ್ಲ ಅಂತಾನೆ ಮಾಧವ. ಹೌದು, ಅರ್ಥ ಆಗ್ತಿಲ್ಲ, ನಾನೇ ನಿಮ್ಮ ಅಪ್ಪನ ಹತ್ರ ಮಾತಾಡಿ ಈ ಮದುವೆನ ನಿಲ್ಲಿಸ್ತೀನಿ ಮಾಧವ. ನೋಡ್ತಾ ಇರು ಮಾಧವ, ನಾನಿನ್ನು ಮದುವೆ ಆಗೇ ಆಗ್ತೀವಿ, ನನ್ನ ತಡಿಬೇಡ ಅಂತಾಳೆ ಸುಕನ್ಯಾ, ನೀನು ಇವಾಗ ಹೋಗಿ ಅಪ್ಪನ ಹತ್ರ ಏನೇನೋ ಮಾತಾಡಿದರೆ ಅವರಿಗೆ ನೋವಾಗುತ್ತೆ. ಮದುವೆ ಮನೆಯಲ್ಲಿರೋ ಜನ ಬಾಯಿಗೆ ಒಂದೊಂದು ಮಾತಾಡ್ತಾರೆ, ಅರ್ಥ ಮಾಡ್ಕೊ, ಅದರಿಂದ ನಮ್ಮ ಅಪ್ಪ ಅಮ್ಮಂಗೆ ಅವಮಾನ ಆಗುತ್ತೆ ಸುಕನ್ಯಾ. ಈ ಮದುವೆ ನಮ್ಮ ಅಪ್ಪನ ಕನಸು, ಅದು ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು, ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತಾನೆ ಮಾಧವ. ಸಾಧ್ಯನೇ ಇಲ್ಲ ಮಾಧವ, ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡಬೇಕು, ಅಪ್ಪ ಎಲ್ಲಿದ್ದಾರೆ, ನಿಮ್ಮಪ್ಪ ಒಳಗಡೆ ಇದ್ದಾರಲ್ವಾ ಅಂತ ಸುಕನ್ಯಾ ಹೋಗುವಾಗ ಮಾಧವ ಅವಳ ಕೈನ ಹಿಡ್ಕೊಂಡು, ಸುಕನ್ಯಾ, ಇನ್ನು 1 ಹೆಜ್ಜೆ ನೀನು ಮುಂದೆ ಇಟ್ಟರು ನಾನು ಸತ್ತೋಗ್ತೀನಿ. ಹೌದು ಸುಕನ್ಯಾ, ನೀನು ಸರಿಯಾಗಿ ಕೇಳಿಸ್ಕೊಂಡೆ, ನೀನು ಏನಾದರೂ ಹೋಗಿ ಅಪ್ಪನ ಎದುರುಗಡೆ ಇದನ್ನೆಲ್ಲ ಹೇಳಿದೆ ಅಂದರೆ ಎಲ್ಲರ ಎದುರುಗಡೆ ತಲೆ ತಗ್ಸೋ ಹಾಗಾಗುತ್ತೆ. ಹಾಗೇನಾದರೂ ಆದರೆ ನಮ್ಮ ಅಪ್ಪ ಕಣ್ಣು ತುಂಬಿಕೊಂಡು ತಲೆ ತಗ್ಸಿ ಎಲ್ಲರ ಎದುರುಗಡೆ ನಿಂತ್ಕೋತಾರೆ. ಅಂಥ ಪರಿಸ್ಥಿತಿ ನನ್ನಿಂದನೇ ಬಂತು ಅಂದರೆ ನಾನೂ ಇರೋದಿಲ್ಲ ಸುಕನ್ಯಾ, ಜೀವಂತವಾಗೇ ಇರೋದಿಲ್ಲ. ಹೋಗು ಒಳಗಡೆ, ನಾನು ಜೀವಂತವಾಗಿರೋದು ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಒಳಗಡೆ ಹೋಗು ಅಂತಾನೆ ಮಾಧವ. ಅಲ್ಲ ಮಾಧವ ಅಂತ ಸುಕನ್ಯಾ ಹೇಳುವಾಗ, ಸುಕನ್ಯಾ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ, ನನಗೆ ನಿನ್ನ ಮೇಲೆ ಪ್ರೀತಿ ಅವತ್ತು ಇತ್ತು, ಆದರೆ ಇವತ್ತು ಇರೋದು ಬರೀ ಸ್ನೇಹ, ದಯವಿಟ್ಟು ಇಲ್ಲಿಂದ ಹೊರಟೋಗು, ಇಲ್ಲ ಒಳಗಡೆ ಹೋಗು ಅಂತಿದ್ರೆ ನನ್ನ ಸಾವಿನ ಮೇಲೆ ನಡ್ಕೊಂಡು ಹೋಗು. ನಾನು ನಿನ್ನ ಮೇಲೆ ಯಾವ ಪ್ರೀತಿನ ಕೊಂದ್ಕೊಂಡಿದ್ದೀನಿ, ಆದರೆ ಈಗ ನಿನ್ನ ಬಗ್ಗೆ ಅಪಾರವಾದ ಗೌರವ ಇದೆ, ನಿನ್ನ ಮೇಲಿನ ಗೌರವ ಹಾಗೆಯೇ ಉಳಿಬೇಕು ಅಂದರೆ ದಯವಿಟ್ಟು ಹೊರಟೋಗು ಸುಕನ್ಯಾ ಅಂತಾನೆ ಮಾಧವ. ಸುಕನ್ಯಾ ಅಳ್ತಾ ಅಲ್ಲಿಂದ ಹೋಗ್ತಾಳೆ. ಈಚೆ ಪ್ರಿಯಾ ಸೋಫಾದಲ್ಲಿ ಕೂತಿರ್ತಾಳೆ. ಗಿರಿಜಾ ಬಂದು, ಹೇಗಿದ್ಯಮ್ಮ, ಹುಷಾರಾದ್ಯಾ ಅಂತಾರೆ. ಪರವಾಗಿಲ್ಲ ಅತ್ತೆ ಅಂತಾಳೆ ಪ್ರಿಯಾ. ಅದ್ಯಾಕೆ ಹಾಗಾಗುತ್ತೆ ಅಂತಾರೆ ಗಿರಿಜಾ. ಆಗ ವೀಣಾ ಬಂದು, ಸುಸ್ತಾಗಿದ್ಲು, ಊಟ ಬೇರೆ ಸರಿಯಾಗಿ ಮಾಡಿಲ್ಲ, ಅದಕ್ಕೆ ಕಣ್ಕತ್ಲೆ ಬಂತು, ಇವಾಗ ಚೆನ್ನಾಗಿದ್ದಾಳೆ ಅಂತಾರೆ. ಆಗ ಗಿರಿಜಾ, ಜ್ಯೂಸ್ ಏನಾದರೂ ಕುಡಿತೀಯಾ ಅಂತಾರೆ. ಬೇಡ ಅಂತಾಳೆ ಪ್ರಿಯಾ. ಏನು ಬೇಕಾಗಿದ್ರೆ ಅಂತಾರೆ ಗಿರಿಜಾ. ಅತ್ತೆ, ನನಗೊಂದು ಆಸೆ, ನನಗೆ ಎರಡೂ ಕುಟುಂಬದವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಆಗ್ತಿದೆ ಅಂತಾಳೆ ಪ್ರಿಯಾ. ಆಗ ನಂದನ್ ಅಲ್ಲಿ ಬರ್ತಾರೆ. ಏನಂತೀರ ಬೀಗ್ರೆ ಅಂತಾರೆ ವೀಣಾ. ಸರಿ ಅಂತಾರೆ ನಂದನ್. ನಿನ್ನ ಮಾವ ಒಪ್ಪಿಬಿಟ್ರು, ಕೇಶವ, ಮಾಧವ, ವಲ್ಲಭ ಬಂದರು ಅಂತ ಮನೆಯವರನ್ನೆಲ್ಲ ಗಿರಿಜಾ ಕರೀತಾರೆ. ಅಪ್ಪ ಬನ್ನಿ, ಒಂದು ಫೋಟೋ ತೆಗಿಬೇಕು ಅಂತ ಫೋಟೋಗ್ರಾಫರ್ಗೆ ಹೇಳ್ತಾರೆ ಗಿರಿಜಾ. ಆಗ ಎಲ್ಲರೂ ಫೋಟೋಗೆ ನಿಂತ್ಕೋತಾರೆ. ಅಳಿಯಂದರೆ ಸ್ವಲ್ಪ ಹೊತ್ತಿಗೂ ಮುಂಚೆ ನನ್ನ ಮಗಳು ತಲೆ ಸುತ್ತ ಬಂದು ಬಿದ್ದುಬಿಟ್ಲು ಅಂತಾರೆ ವೀಣಾ. ಹೌದಾ, ರೆಸ್ಟ್ ಮಾಡು ಅಂತಾನೆ ಮಾಧವ. ಎಲ್ಲರೂ ಫೋಟೋಗೆ ನಿಂತು ವಲ್ಲಭ ಮಾತ್ರ ಬದಿಯಲ್ಲಿ ನಿಂತಿರ್ತಾನೆ. ಎಲ್ಲರೂ ಅವನ್ನ ಕರೀತಾರೆ, ಆದರೆ ಅವನು ಬರಲ್ಲ. ಆಗ ನಂದನ್ ಅವನಿಗೆ ಬರೋಕೆ ಹೇಳು ಅಂತಾರೆ. ಖುಷಿಯಿಂದ ವಲ್ಲಭ ಬರ್ತಾನೆ. ಈಚೆ ರೂಮಲ್ಲಿ ವಲ್ಲಭ
ಚಿದಾನಂದ, ಸುಂದರ, ಕೇಶವ ಎಲ್ಲರೂ ಇರ್ತಾರೆ. ಮಾಧವ ಸುಮ್ಮನೆ ಕೂತಿರ್ತಾನೆ. ಈ ಬಟ್ಟೆ ಅತ್ತಿಗೆ ಸೆಲೆಕ್ಟ್ ಮಾಡಿದ್ದ, ಸೂಪರ್ ಆಗಿದೆ ಅಂತಾನೆ ಕೇಶವ. ಬಾವು ಮೈದ, ಇವತ್ತು ನೀನು ಸ್ವತಂತ್ರ ಆಗಿರೋಕೆ ಕೊನೆಯ ದಿನ ಕಣೋ, ಅದೆಷ್ಟು ಖುಷಿಯಾಗಿರೋಕ್ಕಾಗುತ್ತೋ ಇದ್ಬಿಡು ಅಂತಾನೆ ಚಿದಾನಂದ. ಹೌದು ಅಳಿಮಯ್ಯ, ಈ ಹೆಂಡತಿ ಮತ್ತು ಸರ್ಕಾರನ ನಾವೇ ಆಯ್ಕೆ ಮಾಡಿ ತರ್ತೀವಿ, ಆಮೇಲೆ ಎರಡೂ ನಮ್ಮ ಮಾತು ಕೇಳಲ್ಲ ಅಂತಾನೆ ಸುಂದರ. ಆಗೆಲ್ಲರೂ ನಗ್ತಾರೆ. ಇವರೆಲ್ಲ ಮಾತಾಡಿದ್ರು ಮಾಧವ ಮಾತ್ರ ಬೇಜಾರಿಂದ ಕೂತಿರ್ತಾನೆ. ಅಣ್ಣ, ಅತ್ತಿಗೆನ ಮೀಟ್ ಮಾಡಬೇಕು ಅಂದರೆ ಮೀಟ್ ಮಾಡು ಅಂತಾನೆ ವಲ್ಲಭ. ನಿನ್ನ ಬುದ್ಧಿ ಬಾವು ಮೈದಂಗೆ ಹೇಳ್ಕೊಡ್ಬೇಡ ಅಂತಾರೆ ಚಿದಾನಂದ. ಆಗ ವಲ್ಲಭ ಮಾಧವ ಸೈಲೆಂಟ್ ಇರೋದನ್ನು ನೋಡಿ, ಮಾಧವಣ್ಣ ಏನು ಆಯಿತು ಅಂತಾನೆ. ನಾನು ಆವಾಗಿಂದ ನೋಡ್ತಿದ್ದೀನಿ, ಯಾಕೆ ಸೀರಿಯಸ್ ಆಗಿದೆಯಾ ಅಂತಾನೆ ಕೇಶವ. ನಿದ್ದೆ ಬರ್ತಿದ್ಯಾ? ನೆಮ್ಮದಿಯಾಗಿ ನಿದ್ದೆ ಮಾಡೋಕೆ ಇದೇ ಕೊನೆಯ ದಿನ ಅಂತಾರೆ ಚಿದಾನಂದ. ಡಿಸ್ಟರ್ಬ್ ಮಾಡೋದು ಬೇಡ, ಮಲ್ಕೋ, ಬನ್ನಿ ಹೋಗೋಣ ಅಂತ ಎಲ್ಲರೂ ಹೋಗ್ತಾರೆ. ಈಚೆ ಪ್ರಿಯನ್ ಮದುವೆ ಎಲ್ಲ ಬಿಚ್ಚಿಡ್ತಾ ಪ್ರಿಯಾ ಬೆಳಿಗ್ಗೆ 4 ಗಂಟೆಗೆ ಪಾರ್ಲರ್ ಅವರು ಬರ್ತಾರೆ, ಅಷ್ಟರಲ್ಲಿ ನೀನು ರೆಡಿ ಇರಬೇಕು ಅಂತಾರೆ ವೀಣಾ. ಆದರೆ ಪ್ರಿಯಾ ಬೇಜಾರಲ್ಲಿರೋದನ್ನು ನೋಡಿ, ನಿನ್ನ ಹೆತ್ತ ನನ್ನ ಪಾಡು ಆ ದೇವರಿಗೂ ಬೇಡ ಕಣೆ ತಾಯಿ ಅಂತಾರೆ. ಅಕ್ಕ, ಮತ್ತೆ ಏನಾಯ್ತು ನಿನಗೆ ಅಂತಾಳೆ ಲಾವಣ್ಯ. ಮಾಧವ್ ಅವರು ಡಲ್ ಆಗಿದ್ದಾರೆ, ನನಗೆ ಆಗ್ತಾ ಇರೋ ಟೆನ್ಷನ್ ಅಂದರೆ ನಮ್ಮ ಬಗ್ಗೆ ಅವರಿಗೆ ಸತ್ಯ ಗೊತ್ತಾಯ್ತಾ ಅಂತಾಳೆ ಪ್ರಿಯಾ. ಅವರು ಡಿಟೆಕ್ಟಿವ್ ಬಿಟ್ಟಿದ್ದಾರಾ ನಮ್ಮ ಹಿಂದೆ ಅಂತಾರೆ ವೀಣಾ. ನಾನು ಬಿದ್ದಿದ್ದೀನಿ ಅಂದರು ಅವ್ರು ಟೆನ್ಷನ್ ಆಗಿಲ್ಲ ಅಂತಾಳೆ ಪ್ರಿಯಾ. ಪಾಪ ಅವರಿಗೂ ಸುಸ್ತಾಗಿರುತ್ತಲ್ವಾ, ಮಲಗಿದ್ರೆ ಸಾಕು ಅನಿಸಿರುತ್ತೆ ಅಂತಾರೆ ವೀಣಾ. ಹೌದಕ್ಕ, ಅವರು ನಮ್ಮ ಜೊತೆ ನಾರ್ಮಲ್ ಆಗೇ ಇದ್ದರು ಅಂತಾಳೆ ಲಾವಣ್ಯ. ಆದರೆ ಅವ್ರು ನನ್ನ ಜೊತೆ ನಾರ್ಮಲ್ ಆಗಿರಲಿಲ್ಲ ಅಂತಾಳೆ ಪ್ರಿಯಾ. ನಿನಗೆ ಹಾಗೆ ಅನಿಸ್ತಾ ಇರೋದು ಅಂತಾಳೆ ಲಾವಣ್ಯ. ಅಳಿಯಂದ್ರಿಗೆ ಸುಸ್ತಾಗಿತ್ತು ಅಷ್ಟೇ, ಈಗ ಸದ್ಯಕ್ಕೆ ಬಂದು ಮಲ್ಕೋ ಅಂತ ವೀಣಾ ಹೋಗ್ತಾರೆ. ಈಚೆ ವಲ್ಲಭ ಮಾಧವನ ಹತ್ರ ವಾಪಸ್ ಬಂದು, ಏನಾಯ್ತಣ್ಣ, ಯಾಕೆ ಬೇಜಾರಲ್ಲಿದೆಯಾ, ಏನು ಯೋಚನೆ ಮಾಡ್ತಿದ್ಯಾ ಅಂತಾನೆ. ಹಾಗೇನಿಲ್ಲ ಚಿಕ್ಕು, ನಾನು ಆರಾಮಾಗೇ ಇದ್ದೀನಿ ಅಂತಾನೆ ಮಾಧವ. ಇಲ್ಲ ಅಣ್ಣ, ನೀನು ಆರಾಮಾಗಿಲ್ಲ, ನಿನ್ನೆ ಮನೆಯಿಂದ ಬರುವಾಗ ಚೆನ್ನಾಗಿದೆ, ಬಂದಾದಮೇಲೆ ಚೆನ್ನಾಗಿದೆ, ಆಲ್ ಆಫ್ ಸಡನ್ ಈಗೇನಾಯಿತು, ಏನು ಪ್ರಾಬ್ಲಮ್ ಇದ್ದರೂ ನನ್ನ ಹತ್ರ ಹೇಳ್ಕೊ ಅಣ್ಣ ಅಂತಾನೆ ವಲ್ಲಭ. ಅದು ಚಿಕ್ಕು, ಸ್ವಲ್ಪ ಸುಸ್ತಾಗ್ತಿದೆ ಕಣೋ, ಮದುವೆ ಅಲ್ವಾ, ಬೇಗ ಬೇಗ ಆಗ್ತಿದೆಯಲ್ಲ, ಅನ್ಈಸಿ ಫೀಲ್ ಆಗ್ತಿದೆ, ನಾಳೆ ಅಷ್ಟರಲ್ಲಿ ಸರಿ ಹೋಗ್ತೀನಿ ಅಂತಾನೆ ಮಾಧವ. ಅಣ್ಣ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾನೆ, ನಾಳೆ ಕೇಳೋಣ ಅಂತ ಯೋಚನೆ ಮಾಡಿ ವಲ್ಲಭ ಗುಡ್ ನೈಟ್ ಅಣ್ಣ, ಮಲ್ಕೋ ಅಂತ ಅಲ್ಲಿಂದ ಹೋಗ್ತಾನೆ. ಈಚೆ ಚಂದ್ರಕಾಂತ್ ಸೂರ್ಯಕಾಂತ್ಗೆ ಫೋನ್ ತೋರಿಸಿ ಇಲ್ಲಿ ನೋಡೋಣ ಅಂತಾನೆ. ವಾ ಚಂದ್ರು, ಎಂಥ ವಿಡಿಯೋ ರೆಕಾರ್ಡ್ ಮಾಡಿದ್ಯಾ ಅಂತಾರೆ ಸೂರ್ಯಕಾಂತ್. ನಾನು ಅಂದ್ಕೊಂಡ್ರೆ ಮಾಡೇ ಮಾಡ್ತೀನಿ ಅಂತಾನೆ ಚಂದ್ರಕಾಂತ್. ಈ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ, ನಾವು ಸುಕನ್ಯಾ ತಲೆಯಲ್ಲಿ ಬಿಟ್ಟಿರೋ ಹುಳ ವರ್ಕ್ ಆಗ್ತಿದೆ ಅಂತಾರೆ ಸೂರ್ಯಕಾಂತ್. ಹೌದಣ್ಣ, ಆದರೆ ಒಂದು ವೇಳೆ ಸುಕನ್ಯಾ ಮಾತು ಕೇಳದೆ ಅಪ್ಪ ತೋರಿಸಿದ ಹುಡುಗಿನೇ ಮಾಧವ ಮದುವೆ ಆದರೆ ಅಂತಾರೆ ಚಂದ್ರಕಾಂತ್. ಅದಕ್ಕೆ ನಾವೆಲ್ಲ ಅವಕಾಶ ಮಾಡಿಕೊಡ್ತೀವಿ, ನೀನು ತಂದಿರೋ ವಿಡಿಯೋ ಆ ನಂದನ್ ನೆಮ್ಮದಿನ ಹಾಳು ಮಾಡೋ ಅಸ್ತ್ರ, ಇದನ್ನು ಇಟ್ಕೊಂಡು ಆ ಮದುವೆನ ಮುರಿಯೋಣ. ಒಂದು ಹುಡುಗಿ ಅಪ್ಕೊಂಡಿರೋದನ್ನ ನೋಡಿದ ಮೇಲೂ ಬೇರೆ ಹುಡುಗಿ ಅವನ ಕೈಲಿ ತಾಳಿ ಕಟ್ಸ್ಕೊಳ್ಳಲ್ಲ. ಕೊಂಡಿರೋ ಹುಡುಗಿ ಅವನ ಹಳೆ ಪ್ರೇಯಸಿ ಅಂತ ಗೊತ್ತಾದರೆ ಮದುವೆ ಕತೆ ಮುಗೀತು ಅಂತಾರೆ ಸೂರ್ಯಕಾಂತ್. ಅಣ್ಣ, ಅಲ್ಲಿಗೆ ನಂದನ್ ಖುಷಿ ಹಾರಾಟಕ್ಕೆ ನಾಳೆ ನಾವು ಪೂರ್ಣ ವಿರಾಮ ಇಡ್ತಿದ್ವಿ ಅಣ್ಣ ಅಂತಾರೆ ಚಂದ್ರಕಾಂತ್. ನಂದ ಅನ್ನೋ ಅಧ್ಯಾಯನ ನಾಳೆ ಮುಚ್ಚಾಕ್ತೀವಿ ಅಂತಾರೆ ಸೂರ್ಯಕಾಂತ್ ನಗ್ತಾರೆ. ಈಚೆ ಶಾಂತಿ ಅವರು ಆ್ಯಕ್ಟಿಂಗ್ ಮಾಡಿದ್ದಕ್ಕೆ ದುಡ್ಡು ಕೊಟ್ಟಿದ್ದು ಕಡಿಮೆ ಆಯಿತು ಅಂತ ವೀಣಾ ಹತ್ರ ಹೇಳ್ತಿರ್ತಾರೆ. ಆಗ ವೀಣಾ, 2,000 ಕಡಿಮೆ ಕೊಟ್ಟಿದ್ದೀನಿ, ನೀನು ಓವರ್ ಆ್ಯಕ್ಟಿಂಗ್ ಮಾಡಿದ್ಯಾ, ಅದಕ್ಕೆ ಕಡಿಮೆ ಕೊಟ್ಟಿರೋದು ಅಂತಾರೆ. ನಾಳೆ ನೀವು ಹೇಳಿದಾಗೆ ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ನಾನು ಕೇಳಿದಷ್ಟು ದುಡ್ಡು ಕೊಡಿ, ಇಲ್ಲ ಅಂದರೆ ಈಗಲೇ ಹೋಗ್ತೀನಿ ಅಂತಾರೆ ಶಾಂತಿ. ಇದು ಅಂತ ದುಡ್ಡನ್ನು ಕೊಡ್ತಾರೆ ವೀಣಾ. ಅದನ್ನು ಅಮೂಲ್ಯ ಮೀನಾ ನೋಡ್ತಾರೆ. ವೀಣಾ ಆಂಟಿ ಯಾಕೆ ಅವ್ರ ತಂಗಿಗೆ ದುಡ್ಡು ಕೊಡ್ತಿದ್ದಾರೆ ಅಮ್ಮು ಅಂತಾಳೆ ಮೀನಾ. ಅಕ್ಕ, ವೀಣಾ ಆಂಟಿ ಕೊಟ್ಟಿರೋ ದುಡ್ಡನ್ನು ಶಾಂತಿ ಆಂಟಿ ಅವ್ರ ಜೊತೆ ಇರೋರಿಗೆಲ್ಲ ಕೊಡ್ತಿದ್ದಾರೆ ನೋಡಿ ಅಂತಾಳೆ ಅಮೂಲ್ಯ. ಅಮ್ಮು, ಇಲ್ಲಿ ಏನೋ ನಡೀತಿದೆ ಅಂತಾಳೆ ಮೀನಾ. ನಾವು ಬೆಳಿಗ್ಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಈಗ ರೆಸ್ಟ್ ಮಾಡಬೇಕು ಅಂತ ಶಾಂತಿ ಮತ್ತು ಅವರೆಲ್ಲ ಹೋಗ್ತಾರೆ. ಆಗ ವೀಣಾ ಹತ್ರ ಬಂದು, ಆಂಟಿ, ನೀವ್ಯಾಕೆ ನಿಮ್ಮ ತಂಗಿಗೆ ದುಡ್ಡು ಕೊಡ್ತಿದ್ರಿ, ಅವ್ರ ದುಡ್ಡನ್ನು ಅವ್ರ ಜೊತೆಲಿರೋರಿಗೆ ಹಂಚ್ತಿದ್ರು, ಯಾಕೆ ಆಂಟಿ ಅಂತಾಳೆ. ಮದುವೆ ಇನ್ವಿಟೇಷನ್ ಕೊಡುವಾಗ ಸೀರೆ ಕೊಟ್ಟು ಶರ್ಟ್ ಕೊಟ್ಟು ಹೇಳೋದು ಸಂಪ್ರದಾಯ. ದೊಡ್ಡಬಳ್ಳಾಪುರದಲ್ಲಿರೋರಿಗೆ ಕೊಟ್ಟಿದ್ದೀವಿ, ಬೇರೆ ಊರಲ್ಲಿರೋರಿಗೆ ಕೊಡೋದಕ್ಕೆ ಟೈಮ್ ಆಗಿಲ್ಲ, ಹೇಗಿದ್ರು ಎಲ್ಲರೂ ಇಲ್ಲೇ ಬಂದಿದ್ರು, ಯಾವ ಥರ ಸೀರೆ ಬೇಕಿದ್ರೂ ತಗೊಳ್ಳಿ ಅಂತ ದುಡ್ಡು ಕೊಟ್ಟೆ ಅಂತಾರೆ ವೀಣಾ. ಇದ್ಯಾಕೋ ವಿಚಿತ್ರವಾಗಿದೆ ಅಂತಾಳೆ ಮೀನಾ. ನಿಮಗೆ ನಾನೇನು ಮಾಡಿದರೂ ವಿಚಿತ್ರವಾಗಿಯೇ ಕಾಣೋದು ಅಂತ ವೀಣಾ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಕ್ಕ, ನನಗೆ ಈ ಆಂಟಿ ಹೇಳ್ತಿರೋದು ಸುಳ್ಳು ಅನ್ನಿಸ್ತಿದೆ ಅಂತಾಳೆ ಅಮೂಲ್ಯ. ನನಗೂ ಹಾಗೆ ಅನ್ನಿಸ್ತಿದೆ ಅಂತಾಳೆ ಮೀನಾ. ಇವರೇನಾದರೂ ಅತ್ತೆ ಮಾವಂಗೆ ಮೋಸ ಮಾಡ್ತಿದ್ದಾರಾ ಅಕ್ಕ ಅಂತಾಳೆ ಅಮೂಲ್ಯ. ಇವ್ರು ಎಷ್ಟೇ ಸುಳ್ಳು ಹೇಳಿದರೂ ಪರವಾಗಿಲ್ಲ, ಇವ್ರ ಹಾಗೆ ಇವ್ರ ಮಗಳಿಗೂ ಸುಳ್ಳು ಹೇಳೋ ಚಾಳಿ ಇದ್ದರೆ ಕಷ್ಟ ಆಗುತ್ತೆ, ಅತ್ತೆ ಮಾವನ ನಂಬಿಕೆಗೆ ದ್ರೋಹ ಆಗುತ್ತೆ ಅಂತಾಳೆ ಮೀನಾ.
ಈಚೆ ಮಾಧವ ಸುಕನ್ಯೆ ಹೇಳಿದ್ದನ್ನು ನೆನ್ಪು ಮಾಡ್ಕೋತಾ, ಸುಕನ್ಯೆ ಯಾಕೆ ಈ ರೀತಿ ಯೋಚನೆ ಮಾಡಿದ್ದು, ಒಳ್ಳೆ ಮನಸ್ಸಿಂದ ಸಹಾಯ ಮಾಡಿದ್ದೆ ತಪ್ಪಾಯ್ತಾ, ಸುಕನ್ಯೆ ನೀನ್ಯಾಕೆ ಹೀಗೆಲ್ಲ ಮಾಡೋಕೋದೆ, ನೀನಾಗಿ ನೀನೇ ಯೋಚನೆ ಮಾಡೋಕೋದ್ಯಾ ಅಥವಾ ಯಾರಾದರೂ ಈ ವಿಷಯನ ನಿನ್ನ ತಲೆಯಲ್ಲಿ ತುಂಬಿದ್ರಾ, ಸುಕನ್ಯೆ ನಾಳೆ ಏನಾದರೂ ಮದುವೆ ನಡೆಯುವಾಗ ಬಂದು ಮದುವೆ ತಡೆಯೋಕೆ ನೋಡಿದರೆ ಬೇಡ ಈಗಲೇ ಹೋಗಿ ಅಪ್ಪಂಗೆ ವಿಷಯ ಹೇಳ್ತೀನಿ ಅಂತ ನಂತರ ಇಲ್ಲ ಈ ವಿಷಯ ಅಪ್ಪಂಗೆ ಹೇಳೋಕ್ಕಾಗಲ್ಲ, ಹೇಳಿದರೆ ಹಿಂದೆ ಸುಕನ್ಯೆನ ಪ್ರೀತಿ ಮಾಡಿದ ವಿಷಯ ಹೇಳಬೇಕಾಗುತ್ತೆ, ಈ ವಿಷಯ ಅಪ್ಪಂಗೆ ಗೊತ್ತಾದರೆ ನಾನು ಅವರಿಗೆ ದ್ರೋಹ ಮಾಡಿದ್ದೀನಿ ಅನ್ಕೋತಾರೆ, ಒಂದು ವೇಳೆ ಸುಕನ್ಯಾ ಬಂದು ಮದುವೆ ಮನೆಯಲ್ಲಿ ಎಲ್ಲರ ಎದುರುಗಡೆ ಗಲಾಟೆ ಮಾಡಿದರೆ ಅಪ್ಪಂಗೆ ಆಘಾತ ಆಗ್ಬೋದು, ಪ್ರಿಯಾ ಮನೆಯವರಿಗೆ ನಮ್ಮ ಕುಟುಂಬದ ಮೇಲಿರೋ ನಂಬಿಕೆ ಸತ್ತೋಗುತ್ತೆ, ಆಮೇಲೆ ಛತ್ರದಲ್ಲಿ ಎಲ್ಲ ಎಡವಟ್ಟು ಎದುರುಗಡೆನೂ ಅಪ್ಪ ತಲೆ ತಗ್ಗಿಸೋ ಹಾಗಾಗುತ್ತೆ ಅಂತ ಟೆನ್ಷನ್ ಆಗ್ತಾನೆ ಮಾಧವ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.